ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ತಾಯಿ ಅಂದರೆ ಇಷ್ಟ ಇಲ್ಲ, ಆದರೆ ನಾನಂತೂ ನನ್ನ ತಾಯಿನ ತುಂಬ ದ್ವೇಷಿಸ್ತೀನಿ. ತಾಯಿನೇ ದ್ವೇಷ ಮಾಡ್ತೀನಿ. ನನಗೆ ನನ್ನ ತಾಯಿ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿಯಲ್ಲ ಮಗಳೇ. ಒಂದು ಅರ್ಥದಲ್ಲಿ ನೀನು ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ ಅನ್ಸತ್ತೆ. ನಾನು ನಿನ್ನನ್ನು ಹೆತ್ತಿದ್ದೀನಿ ಅನ್ನೋದು ಬಿಟ್ರೆ ತಾಯಿಯಾಗಿ ಯಾವ ಕರ್ತವ್ಯನೂ ಮಾಡಿಲ್ಲ. ಏನ್ ಮಾಡ್ಲಿ? ನಾನು ಮಾಡದೇ ಇರೋ ಅಪರಾಧಕ್ಕೆ ಅನ್ಯಾಯವಾಗಿ ನಾನು ಶಿಕ್ಷೆ ಅನುಭವಿಸ್ದೆ. ನನ್ನ ಹಾಗೆ ನೀನು ಕೂಡ ಮಾಡದೇ ಇರೋ ಅಪರಾಧಕ್ಕೆ ತಾಯಿನ ಕಳ್ಕೊಂಡು ಶಿಕ್ಷೆ ಅನುಭವಿಸ್ದೆ. ಇದಕ್ಕೆಲ್ಲ ಕಾರಣ ಆಗಿರೋರು ಮೆರೀತಾ ಇದ್ದಾರೆ. ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸಿ ನಿನ್ ತಾಯಿ ಮೇಲಿರೋ ಕಳಂಕನ ದೂರ ಮಾಡಿಕೊಂಡು ಆದಷ್ಟು ಬೇಗ ನಾನು ನಿನ್ನನ್ನು ಸೇರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಮನಸ್ಸಲ್ಲೇ ಇರ್ತೀಯ ಮನು, ನನ್ನ ಮನಸ್ಸಲ್ಲೇ ಇರ್ತೀಯ. ಶುಭು ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ ಜೊತೆ ಮಾತಾಡ್ಬೇಕು ಕಣೋ. ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಯಜಮಾನ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟು ಬೇಗ ಮನೆಗೆ ಬಾ ಅಂತ ಹೇಳಿದ್ರು. ಅವ್ರನ್ನ ಮೀಟ್ ಮಾಡೋಕೆ ಮುಂಚೆ ನೀವು ಸಿಕ್ಕಿದ್ರೆ ಸಾಕು ಅನ್ಕೋತಾ ಇದ್ದೆ, ನೀವೇ ಸಿಕ್ಬಿಟ್ರಿ. ಓ ಅಣ್ಣ ನಿನಗೆ ಫೋನ್ ಮಾಡಿದ ವಿಷಯ ನನಗೆ ಗೊತ್ತು. ಅಣ್ಣ ಅಕ್ಕಿ ಇರೋ ಜಾಗ ಗೊತ್ತಾಗಿದೆ ಅನ್ನೋ ಥರ ಮಾತಾಡ್ತಿದ್ದಾನೆ. ಹೌದು ಸರ್, ಜಾನಕಿ ಅವ್ರು ಇರೋ ಜಾಗ ನನಗೆ ಗೊತ್ತಾಯ್ತು. ನೀನು ಆದಷ್ಟು ಬೇಗ ಮನೆಗೆ ಬಾ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಓ ಈಗ ಏನು ಮಾಡೋದು ಶುಭು? ನೀನು ಬರ್ತಿದ್ದಂಗೆ ಹೊಡೋಣ ಗಾಡಿ ತೆಗಿ ಅಂತ ಹೇಳ್ತಿದ್ದಾನೆ. ಅಣ್ಣಂಗೆ ಅಕ್ಕಿ ಇರೋ ಜಾಗ ಹೇಗೋ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಅದು ಹಾಗಾಗಲೇಬಾರ್ದು ಸರ್. ಅದು ಈಗಂತೂ ಅವ್ರು ನಂದಿನಿ ಒಬ್ಬರನ್ನ ನೋಡಲೇಬಾರ್ದು. ನಾವು ಹೇಗಾದರೂ ಮಾಡಿ ಯಜಮಾನ್ರು ದಾರಿ ತಪ್ಪಿಸ್ಬೇಕು ಸರ್. ಅದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಸುಬ್ಬು. ಅಣ್ಣ ನೋಡಿದ್ರೆ ಜಾನಕಿ ಜೊತೆ ಮಾತಾಡಬೇಕು ಅಂತಾನೆ ಹೇಳ್ತಿದ್ದಾನೆ. ನಿನ್ನೆ ಯಾವುದೋ ಇನ್ಸ್ಪೆಕ್ಟ್ರು ಅಣ್ಣನ ಪ್ರೋಗ್ರಾಮ್ ಕರೆಯೋಕೆ ಅಂತ ಬಂದಿದ್ರು. ಅವ್ರ ಹತ್ರ ಹೇಳಿ ಟ್ರೇಸ್ ಮಾಡಿಸಿರ್ಬೋದಾ? ಅಯ್ಯೋ ಹೌದಾ, ಗೊತ್ತಿಲ್ಲ. ಒಂದ್ಸಲ ಯಜಮಾನ್ರು ನೋಡೋಣ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಬಾ. ನನ್ನ ಮಗಳ ಜೊತೆ ನಂದು ಒಂದೇ ಒಂದು ಫೋಟೋ ಕೂಡ ಇಲ್ಲ. ಅವಳ ಜೊತೆ ಒಂದು ಫೋಟೋನಾದ್ರೂ ತೆಗೆಸ್ಕೊಳ್ಬೋದಿತ್ತು. ಯಜಮಾನ್ರೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು. ಹೇಳಿದೆ ಸುಬ್ಬು. ಸುರೇಂದ್ರ, ಕಾರ್ ರೆಡಿ ಮಾಡು. ಅಡ್ರೆಸ್ ಬಂದ ತಕ್ಷಣ ನಾವು ಹೊರಡಬೇಕು. ಅಣ್ಣ ಎಲ್ಲಿಗೆ ಅಂತ ಹೋಗೋದು? ಹೇಳಿದ್ನಲ್ಲೋ, ಜಾನಕಿ ಅವ್ರ ಅಡ್ರೆಸ್ ಸಿಗ್ತಾ ಇದೆ, ನಾವೆಲ್ಲರೂ ಹೋಗ್ಬೇಕು ಅಂತ. ಯಜಮಾನ್ರೆ ನಿಮಗೆ ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅಡ್ರೆಸ್ ಸಿಗ್ತಾ? ಅದು ಗೊತ್ತಾಯ್ತಾ ಅಂತ ಕೇಳ್ತಾ ಇದೆಯಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ.